ದೇಶದಾದ್ಯಂತ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಕೆಂಪು ಕೋಟೆಯಿಂದ ಇದೀಗ ಧ್ವಜಾರೋಹಣವನ್ನ ಆರಿಸುವಂತಹ ಕೆಲಸವೂ ಕೂಡ ಆಗಿದೆ. ಆದರೆ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇದರಿಂದ ದೂರ ಉಳಿದಿದ್ದಾರೆ. ಇದೆಲ್ಲ ಮೊದಲೇನಲ್ಲ, ಇದು ಎರಡನೇ ಬಾರಿಗೆ ಆಗಿರುವಂತಹ ಘಟನೆ. ಡೀಟೇಲ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಬಿಜೆಪಿ ಮತ್ತು ಪ್ರತಿಪಕ್ಷಗಳ ನಡುವಿನ ಬಿಕ್ಕಟ್ಟು ಈ ಮುಖಾಂತರ ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಗೈರು ಹಾಜರಿ ಏನಾಗಿದೆಯಲ್ಲ, ಅದು ಹಿಡಿದ ಕೈಗನ್ನಡಿ ಅಂತ ಕಾಣಸಿಗ್ತಾ ಇದೆ. ನೋಡಿ, ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲೂ ಹಲವು ವಿಚಾರಗಳಲ್ಲಿ ಸರ್ಕಾರ ಮತ್ತು ಪ್ರತಿಪಕ್ಷಗಳ ನಡುವೆ ಯಾವ ರೀತಿಯಾಗಿ ಸುದೀರ್ಘವಾಗಿ ಸಂಘರ್ಷ ಉಂಟಾಗಿತ್ತು ಅನ್ನೋದನ್ನು ಗಮನಿಸಿದ್ದೀವಿ. 2024ರ ಸ್ವಾತಂತ್ರ್ಯೋತ್ಸವದಲ್ಲೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಕೆಂಪುಕೋಟೆಯಲ್ಲಿ ಎರಡನೇ ಸಾಲಿನ ಹಿಂದಿನ ಭಾಗದಲ್ಲಿ ಆಸನ ವ್ಯವಸ್ಥೆಯನ್ನ ಕೂಡ ಮಾಡಿದ್ದ ವಿಚಾರವೂ ಕೂಡ ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ಹಾಗಾಗಿ ವಿರೋಧ ಪಕ್ಷ ಇದನ್ನ ಅವಮಾನ ಅಂತ ಹೇಳಿ ಸಾಕಷ್ಟು ಟೀಕೆಯನ್ನ ಮಾಡಿತ್ತು. ಆದರೆ ಒಲಿಂಪಿಕ್ಸ್ ಕ್ರೀಡಾಪಟುಗಳಿಗೆ ಆಸನ ಕಲ್ಪಿಸೋದಕ್ಕೆ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಲಾಗಿತ್ತು ಅಂತ ಹೇಳಿ ರಕ್ಷಣಾ ಸಚಿವಾಲಯ ಸ್ಪಷ್ಟತೆಯನ್ನ ಕೂಡ ಕೊಟ್ಟಿತ್ತು. ಶಿಷ್ಟಾಚಾರದ ಪ್ರಕಾರ ಲೋಕಸಭೆಯ ವಿರೋಧ ಪಕ್ಷದ ನಾಯಕನಿಗೆ ಗಣ್ಯ ಕಾರ್ಯಕ್ರಮಗಳಲ್ಲಿ ಮುಂಭಾಗದ ಸಾಲಿನಲ್ಲಿ ಆಸನವನ್ನು ನೀಡಬೇಕು ಅಂತ ಕೂಡ ಹೇಳಿ ಸಾಕಷ್ಟು ಒಂದಷ್ಟು ಗೊಂದಲಗಳು ಕೂಡ ಉಂಟಾಗಿದ್ದನ್ನು ಗಮನಿಸಿದ್ದೀವಿ. ಇದು ಎರಡನೇ ಬಾರಿ. 2024 ಆಯಿತು. 2025ರಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಬಂದಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬಂದಿಲ್ಲ. ಕಾರಣ ಇಷ್ಟು ಕೊಡ್ತಾ ಇದ್ದಾರೆ, ಏನಪ್ಪ ಅಂತಂದರೆ ನಮಗೆ ಭದ್ರತೆ ಇಲ್ಲ, ಹಾಗಾಗಿ ನಾವು ಈ ಬಾರಿ ಬಂದಿಲ್ಲ ಅನ್ನುವಂತಹ ಉಡಾಫೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಪ್ರತಿಪಕ್ಷದ ನಾಯಕರಾಗಿ ಇವರಿಗೆ ಕೂತ್ಕೊಳ್ಳೋದಕ್ಕೆ ಅರ್ಹತೆ ಇಲ್ಲ ಅಂತ ಕಾರಣ ಸಿಗ್ತಾ ಇದೆ. ಕಾರಣ ಇಷ್ಟೇ ನೋಡಿ, ಭದ್ರತೆ ಸರಿಯಾಗಿ ನೀಡಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ನಾಯಕರು, ಹಾಗಾಗಿ ಬಹಿಷ್ಕಾರವನ್ನು ಹಾಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ. ಏನು ಹೇಳೋಣ ಇಂಥವ್ರಿಗೆ? ಒಲಿಂಪಿಕ್ಸ್ ವಿಜೇತರಿಗೆ ಮುಂಭಾಗ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. 2024ರಲ್ಲೂ ಹೀಗೇ ಆಗಿತ್ತು. ಅದೇ ವಿಚಾರ ಇದೀಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅದೇ ವಿಷಯವನ್ನು ಮುಂದೆ ಇಟ್ಟುಕೊಂಡು ಇವರಿಬ್ಬರು ನಾಯಕರು ಗೈರಾಗಿದ್ದಾರೆ. ವಿರೋಧ ಪಕ್ಷದ ನಾಯಕರಿಗೆ ಹಿಂದಿನ ಜಾಗದಲ್ಲಿ ಆಸನವನ್ನು ಕೊಟ್ಟಿದ್ದೀರಿ, ಹಾಗಾಗಿ ನಾವು ಬಹಿಷ್ಕಾರ ಮಾಡಿ ನಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಾಯಕರುಗಳು. ನಮ್ಮ ದೇಶದ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ, ಆ ಸಂಭ್ರಮಾಚರಣೆಗೆ ಕಾಂಗ್ರೆಸ್ನ ನಾಯಕರೇ ಗೈರು ಹಾಕ್ತಾರೆ ಅಂತಂದರೆ ಏನು ಹೇಳೋಣ? ಒಂದು ಒಳ್ಳೆ ಸಂದೇಶವನ್ನು ರವಾನೆ ಮಾಡಬೇಕು ರಾಜ್ಯದ ಜನತೆಗೆ. ಭಾಗಿಯಾಗಿ ಎರಡನೇ ಸಾಲಿನಲ್ಲೋ ಮೊದಲನೇ ಸಾಲಿನಲ್ಲೋ ಕೂತ್ಕೊಂಡ್ರು ನಾವು ಇಲ್ಲಿ ಕೂತಿರೋದು ಸಂಭ್ರಮಾಚರಣೆಯ ಸಲುವಾಗಿ ಅನ್ನುವಂತಹ ವಿಚಾರವನ್ನು ಮೈ ಮರ್ತಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇವರು ಕೊಡ್ತಾ ಇರುವಂತಹ ಒಂದಷ್ಟು ಸಂದೇಶವನ್ನು ಗಮನಿಸ್ತಾ ಇದ್ರೆ ಮುಂಬರುವಂತಹ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಸಂಭ್ರಮವನ್ನು ನಾವು ನೆನಪಿಸ್ಕೊಳ್ಬೇಕಾಗತ್ತೆ. ಇವರು ಕಲಿಸ್ಕೊಡ್ತಾ ಇರುವಂತಹ ಪಾಠ ಇನ್ನೊಬ್ರು ಕಲಿಯೋದಿಲ್ಲ ಅನ್ನೋದು ಏನು ಗ್ಯಾರಂಟಿ ಅಲ್ವಾ? ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದಲ್ಲಿ ಏನೇ ಗಲಾಟೆ ಗದ್ದಲಗಳು ಇದ್ರೂ ಕೂಡ ಇಂತಹ ಮಹಾ ಸಂಭ್ರಮದಲ್ಲಿ ಭಾಗಿಯಾಗೋದನ್ನು ಬಿಟ್ಟು ಏನು ರೀಸನ್ ಕೊಡ್ತಾ ಇದ್ದಾರೆ ನಾಯಕರುಗಳು? ಭದ್ರತೆ ಇಲ್ಲ ಅಂತ ಹೇಳಿ. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ದ್ರೌಪದಿ ಮುರ್ಮು ಅವರು ಕೂಡ ಕೆಲವೊಂದಿಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅಂಥವರಿಗೆಲ್ಲ ಭದ್ರತೆ ಇರುತ್ತೆ. ನಿಮಗಳಿಗೆ ಭದ್ರತೆ ಇಲ್ಲ ಅನ್ನೋದು ನಿಜಕ್ಕೂ ಉಡಾಫೆ ಉತ್ತರ ಅಲ್ವಾ? ಅಲ್ಲಿ ಎಷ್ಟು ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಪೊಲೀಸ್ ಇಲಾಖೆಯನ್ನು ನೀವು ಪ್ರಶ್ನೆ ಮಾಡದಂತೆ ಆಗೋದಿಲ್ವಾ? ಗೃಹ ಇಲಾಖೆಯನ್ನು ಪ್ರಶ್ನೆ ಮಾಡದಂತೆ ಆಗೋದಿಲ್ವಾ? ಭದ್ರತೆ ವಿಚಾರ ಅಂತ ರೀಸನ್ ಕೊಡ್ತಾ ಇದ್ದೀರಲ್ವಾ? ಅದೇ ಭಾಗಿಯಾಗಬೇಕಾಗಿತ್ತು. ಭಾಗಿಯಾಗಿ ಭದ್ರತೆ ಏನಾಗಿತ್ತು, ಎಲ್ಲೆಲ್ಲಿ ಸಮಸ್ಯೆ ಆಗಿತ್ತು ಅನ್ನೋದನ್ನು ಜನರಿಗೆ ತಿಳಿ ಹೇಳುವಂತಹ ಕೆಲಸವನ್ನು ಮಾಡಬಹುದಾಗಿತ್ತಲ್ಲ ಅಲ್ವಾ? ಬೇರೆ ಬೇರೆ ನಾಯಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ, ಇವ್ರುಗಳಿಗೆ ಮಾತ್ರ ಭಾಗಿಯಾಗೋದಕ್ಕೆ ಏನು ದಾಡಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ.